30th 2024 ಮನಾಲಿಯಲ್ಲಿ ಮಾರ್ನಿಂಗ್ ಲೈವ್ ಸ್ನೋ ಎಕ್ಸ್ಪೀರಿಯನ್ಸನ್ನು ಮಾಡಿದ್ವಿ. ಸೊ ಸ್ನೋಫಾಲ್ ತುಂಬಾ ಚೆನ್ನಾಗಿತ್ತು. 2 ಡೇಸ್ ಇಲ್ಲಿ ಸೈಟ್ ಸೀಯಿಂಗ್ ಆದಮೇಲೆ ಇಲ್ಲಿಂದ ಚೆಕ್ಔಟ್ ಆಗಿ ಸಿಮ್ಲಾಗೆ ಹೋಗ್ತಾ ಇದ್ದೀವಿ. ಆನ್ ದ ವೇ ಟ್ರಿಪ್ ನಿಮಗೆ ಈಗ ಹಾಕ್ತೀನಿ. ಸೊ ಮನಾಲಿ ಹೋಟೆಲಲ್ಲಿ ಬ್ರೇಕ್ಫಾಸ್ಟು ನಿಮಗೆ ಆಲೂ ಪರೋಟ, ಕರ್ಡ್ಸ್, ಬ್ರೆಡ್ ಜಾಮ್, ಟೀ ಅಥವಾ ಕಾಫಿ ಇರುತ್ತೆ. ಆಲ್ಮೋಸ್ಟ್ ಸಿಮ್ಲಾ ಮನಾಲಿಯಲ್ಲಿ ಬ್ರೇಕ್ಫಾಸ್ಟ್ಗೆ ಇದನ್ನೇ ಕೊಡ್ತಾರೆ ರೊಟೀನಾಗಿ. ಸೊ ಬಿಸಿ ಬಿಸಿ ಬ್ರೇಕ್ಫಾಸ್ಟು ಮತ್ತು ಹಾಟ್ ಕಾಫಿಯನ್ನು ಕುಡಿದು ಇಲ್ಲಿನ ಲೈವ್ ಸ್ನೋಫಾಲನ್ನು ಒಂದು ಅರ್ಧ ಗಂಟೆ ಸಕ್ಕದಾಗಿ ಎಂಜಾಯ್ ಮಾಡಿದ್ವಿ. ಹೋಟೆಲ್ ಹೊರಗಡೆ ತುಂಬ ಚೆನ್ನಾಗಿ ಸ್ನೋಫಾಲ್ ಅನ್ನೋದು ಆಗ್ತಾಯಿತ್ತು. ನಂತರ 9 o'clockಗೆ ಇಲ್ಲಿಂದ ಹೊರಟು ಶಿಮ್ಲಾ ಕಡೆಗೆ ಹೊರಟ್ವಿ. ಸೊ ಮನಾಲಿ, ಚಂಡೀಗಢ ಟು ಮನಾಲಿ ನಾನು ರೋಡ್ ಟ್ರಿಪ್ಪನ್ನು ಹಾಕಿದ್ದೀನಿ. ಆನ್ ದ ವೇ ನಮಗೆ ಸುಮಾರು ಒಂದು ಟನಲ್ಸ್ ಅನ್ನೋದು ಸಿಗುತ್ತೆ. ಆ ವಿಡಿಯೋನ ನೋಡಿ ಸಖತ್ ಎಕ್ಸೈಟಿಂಗ್ ಆಗಿರುತ್ತೆ. ಸೊ ಈಗ ಮನಾಲಿಯಿಂದ ಶಿಮ್ಲಾಗೆ ಹೊರಟಿದ್ದೀವಿ. ಆಗಲೂ ಸಹ ನಮಗೆ ಕೆಲವೊಂದು ಟನಲ್ಸ್ ಅನ್ನೋದು ಸಿಗುತ್ತೆ. ಆನ್ ದ ವೇ ಕುಲು ಸಿಟಿಯಲ್ಲಿ ವೈಷ್ಣೋದೇವಿ ಟೆಂಪಲ್ಗೆ ವಿಸಿಟ್ ಮಾಡಿದ್ವಿ. ವೈಷ್ಣೋದೇವಿ ಟೆಂಪಲಲ್ಲಿ ವೈಷ್ಣೋ ಮಾತಾ ವಿಗ್ರಹ ಇದೆ. ಅದ್ರ ಜೊತೆಗೆ ಸರಸ್ವತಿ, ಪಾರ್ವತಿ ಮತ್ತು ಲಕ್ಷ್ಮೀ ದೇವಿಯ ವಿಗ್ರಹಗಳು ಸಹ ಇದೆ. ಅದನ್ನೆಲ್ಲ ನೋಡಿ ಅಲ್ಲಿಂದ ಮುಂದೆ ನಾವು ಶಿಮ್ಲಾ ಕಡೆ ಹೊರಟ್ವಿ. ಸೊ ಇದು ಕಾಳಿ ಮಾತಾ ವಿಗ್ರಹ. ಒಳಗಡೆ ವಿಡಿಯೋಸ್ ಎಲ್ಲ ಅಲೋ ಇಲ್ಲ. ಸೊ ತುಂಬ ಚೆನ್ನಾಗಿದೆ ವೈಷ್ಣೋದೇವಿ ಟೆಂಪಲ್. ಕುಲು ಕಡೆ ಬಂದರೆ ಖಂಡಿತವಾಗ್ಲೂ ಈ ಒಂದು ಟೆಂಪಲನ್ನು ವಿಸಿಟ್ ಮಾಡಿ. ಹೊರಗಡೆಯಿಂದ ನೋಡಿದ್ರೆ ಇದು ಟೆಂಪಲ್ ಅಂತ ಅನಿಸೋದಿಲ್ಲ. ಈ ಕಡೆ ಆಲ್ಮೋಸ್ಟ್ ಟೆಂಪಲ್ಸ್ ಎಲ್ಲ ಇದೇ ರೀತಿ ಇರುತ್ತೆ. ತ್ರೀ ಫ್ಲೋರ್ಸ್ ಇದೆ ಟೋಟಲ್ಲು. ನಿಮಗೆ ಎಲ್ಲ ದೇವಿಯರ ದರ್ಶನ ಇಲ್ಲಿ ಆಗುತ್ತೆ. ಸೊ ಟೆಂಪಲ್ ಆಪೋಸಿಟಲ್ಲೇ ನಿಮಗೆ ಬಿಯಾಸ್ ನದಿ ಹರಿತಾ ಇರುತ್ತೆ. ಇಲ್ಲಿ ರಿವರ್ ರಾಫ್ಟಿಂಗ್ ಸಹ ಮಾಡಿದ್ವಿ ಫಸ್ಟ್ ಡೇ. ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಸೊ ಇಲ್ಲಿ ವಿಸಿಟ್ ಮಾಡಿಕೊಂಡು ನಂತರ ಮನಾಲಿ ಟು ಶಿಮ್ಲಾ ರೋಡ್ ಟ್ರಿಪ್ಪನ್ನು ಸ್ಟಾರ್ಟ್ ಮಾಡಿದ್ವಿ. ಸೊ ಅಮೇಝಿಂಗ್ ಒಂದು ಲ್ಯಾಂಡ್ಸ್ಕೇಪ್ ಮತ್ತು ವ್ಯೂಸ್ ಅನ್ನೋದು ತುಂಬ ಚೆನ್ನಾಗಿತ್ತು. ಆಲ್ಮೋಸ್ಟ್ ಮನಾಲಿಯಿಂದ ಶಿಮ್ಲಾಗೆ ನಿಮಗೆ ನಾನ್ ಸ್ಟಾಪಲ್ಲಿ ಹೋದರೆ 5 hours ಜರ್ನಿ ಆಗುತ್ತೆ. ಬಟ್ ಮಧ್ಯ ಲಂಚ್ ಬ್ರೇಕು, ಕಾಫಿ ಬ್ರೇಕ್ ಅಂತ ಕೊಟ್ಟರೆ ನಿಮಗೆ 7 to 8 hours ಆಗುತ್ತೆ ಜರ್ನಿ. ನಾವು ಬೆಳಗ್ಗೆ 9 o'clockಗೆ ಬಿಟ್ಟಿದ್ದಕ್ಕೆ ಫಸ್ಟು ಕುಲು ಅಲ್ಲಿ ಸ್ಟಾಪ್ ಕೊಟ್ವಿ ಟೆಂಪಲ್ಗೆ. ನೆಕ್ಸ್ಟು ಒಂದು ಲಂಚ್ ಬ್ರೇಕನ್ನು ಕೊಟ್ವಿ, ಮತ್ತೆ ಒಂದು ಈವ್ನಿಂಗ್ ಕಾಫಿ ಬ್ರೇಕನ್ನು ಕೊಟ್ವಿ. ಸೊ ಮಧ್ಯಾಹ್ನ 1 ಗಂಟೆ ಅಷ್ಟೊತ್ತಿಗೆ ಒಂದು ಮಿಡಲ್ ಆಫ್ ದ ಹೈವೇಯಲ್ಲಿ ಲಂಚ್ ಬ್ರೇಕ್ಗೆ ಸ್ಟಾಪ್ ಮಾಡಿದ್ವಿ. ಇಲ್ಲೊಂದು 30 to 45 minutes ಆಯಿತು. ಅಮನ್ ಫುಡ್ ಜಂಕ್ಷನ್. ಫುಡ್ಡು ಓಕೆ ಆಗಿತ್ತು. ಹೈವೇನಲ್ಲಿ ಸ್ವಲ್ಪ ಕಾಸ್ಟ್ಲಿ ಅಂತಲೇ ಹೇಳ್ಬೋದು. ಸೊ ಅಲ್ಲಿಂದ ಅಂದವೇ ಮತ್ತೆ ಹೊರಟು ನಿಮಗೆ ಲಾಸ್ಟ್ ಒಂದು 1.5 hour ಶಿಮ್ಲಾ ಹತ್ತಿರ ಬಂದಾಗ ತುಂಬಾ ಕರ್ವಿ ರೋಡ್ಸು, ತುಂಬ ಸುತ್ತು ಜಾಸ್ತಿ ಇರುತ್ತೆ. ಇದು ಮೌಂಟೇನ್ ರೀಜನ್ ಆದ್ದರಿಂದ ತುಂಬಾ ಸುತ್ತು ಇರುತ್ತೆ. ಯಾರಿಗೆ ಒಂದು ರೋಡ್ ಸಿಕ್ನೆಸ್ ಇದೆ, ಟ್ರಾವೆಲ್ ಸಿಕ್ನೆಸ್ ಇದೆ, ಅವ್ರು ಖಂಡಿತವಾಗ್ಲೂ ಮೆಡಿಸನ್ಸನ್ನು ತೊಗೊಂಡು ಬನ್ನಿ, ಇಲ್ಲಾಂದರೆ ವಾಮಿಟಿಂಗ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಈಗ 5 o'clock ಆಗಿದೆ. ಒಂದು ಕಾಫಿ ಬ್ರೇಕ್ಗೆ ಅಂತ ಆಲ್ಮೋಸ್ಟ್ ಶಿಮ್ಲಾ ಹತ್ತಿರ ಸ್ಟಾಪನ್ನು ಕೊಟ್ಟಿದ್ದೀವಿ. ಒಂದು ಅಮೇಝಿಂಗ್ ವ್ಯೂ ಪಾಯಿಂಟ್ ನಮಗೆ ಸಿಕ್ತು. ಸೊ ಇಲ್ಲೊಂದು 15 to 20 minutes ಸ್ಟಾಪನ್ನು ಕೊಟ್ಟಿದ್ವಿ. ಬಿಸಿಯಾಗಿ ತುಂಬ ಕೋಲ್ಡ್ ವೆದರ್ ಇತ್ತು. ಶಿಮ್ಲಾ ಆಬ್ವಿಯಸ್ಲಿ ತುಂಬ ಕೋಲ್ಡ್ ಆಗಿರುತ್ತೆ. ಒಂದು 15 to 20 minutes ಇಲ್ಲಿ ವ್ಯೂವನ್ನು ಎಂಜಾಯ್ ಮಾಡ್ತಾ ಕಾಫಿಯನ್ನು ತೊಗೊಂಡು ಮುಂದೆ ಪ್ರೊಸೀಡ್ ಮಾಡಿದ್ವಿ. ಆಲ್ಮೋಸ್ಟ್ ಶಿಮ್ಲಾ ಹತ್ತಿರ ಬಂದುಬಿಟ್ಟಿದ್ದೀವಿ. ಇನ್ನು 30 to 40 minutes ಅಷ್ಟೇ ಶಿಮ್ಲಾ ರೀಚ್ ಆಗ್ತೀವಿ. ಸೊ ಅಲ್ಲಿಂದ ಆಲ್ಮೋಸ್ಟ್ ಶಿಮ್ಲಾ ಹತ್ತಿರ ಬರ್ತಾ ಇದ್ದಂಗೆ ನಮಗೆ ದೊಡ್ಡ ದೊಡ್ಡ ಮರಗಳು, ಪೈನ್ ಟ್ರೀಸ್, ಸಕ್ಕದಾಗಿರುತ್ತೆ ಲ್ಯಾಂಡ್ಸ್ಕೇಪು. ಇದು ಹಿಲ್ ಸ್ಟೇಷನ್ ಆದ್ದರಿಂದ ವ್ಯೂಸ್ ಹೇಳೋಂಗೆ ಇಲ್ಲ. ಆಲ್ಮೋಸ್ಟ್ ಊಟಿಗಿಂತ ತುಂಬಾ ಚೆನ್ನಾಗಿದೆ ಈ ಒಂದು ಶಿಮ್ಲಾ ಸಿಟಿ ಅಂತ ಹೇಳ್ಬೋದು. ಸೊ ಇಲ್ಲಿ ಸ್ಟಾರ್ಟಿಂಗಲ್ಲೇ ನಮಗೆ ಸಂಕಟ್ ಮೋಚನ್ ಟೆಂಪಲ್ ಅಂತ ಸಿಗುತ್ತೆ. ಅಲ್ಲಿಗೂ ಸಹ ವಿಸಿಟ್ ಮಾಡಿಕೊಂಡು ಹೋದ್ವಿ. ಇದು ಶಿಮ್ಲಾ ಸಿಟಿ, ತುಂಬ ಬ್ಯೂಟಿಫುಲ್ ಸಿಟಿ ಇದು. ಸೊ ಫಸ್ಟ್ ಪಾಯಿಂಟು ನಮ್ಮದು ಸಂಕಟ್ ಮೋಚನ್ ಹನುಮಾನ್ ಟೆಂಪಲ್ ಅಂತ. ಇದು ನಮ್ಮ ಹೋಟೆಲ್ ಹತ್ರನೇ ಬರುತ್ತೆ. ಸೊ ಇಲ್ಲಿಗೂ ಒಂದು ವಿಸಿಟನ್ನು ಮಾಡಿದ್ವಿ. ಸಿಟಿ ವ್ಯೂ ಮಾತ್ರ ಅಮೇಝಿಂಗ್. ಇದು ಸ್ವಲ್ಪ ಎತ್ತರದಲ್ಲಿದೆ ಈ ಟೆಂಪಲ್ಲು, ಆದ್ದರಿಂದ ಸಿಟಿ ವ್ಯೂ ನಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಒಂದು 15 to 20 minutes ಸ್ಟಾಪನ್ನು ಕೊಟ್ಟಿದ್ವಿ. ಸಂಕಟ್ ಮೋಚನ್ ಹನುಮಾನ್ ಟೆಂಪಲ್ ಅಂತ ಶಿಮ್ಲಾ ಸ್ಟಾರ್ಟಿಂಗಲ್ಲೇ ಬರುತ್ತೆ. ಸ್ಟಾರ್ಟಿಂಗ್ ಎಂಟರ್ ಆಗ್ತಿದ್ದಂಗೆ ಒಂದು ತಮಿಳ್ನಾಡು ಟೈಪ್ ಒಂದು ಟೆಂಪಲ್ ಸಿಗುತ್ತೆ. ಅದ್ರ ಮುಂದೆ ಹೋದರೆ ಸಂಕಟ್ ಮೋಚನ್ ಹನುಮಾನ್ ಟೆಂಪಲ್ ಇದು. ಸೊ ಒಳಗಡೆ ಗೊತ್ತಿರೋ ಹಂಗೆ ವಿಡಿಯೋಸ್ ಎಲ್ಲ ಅಲೋ ಇಲ್ಲ. ಸೊ ನಿಮಗೆ ರಾಮ, ಲಕ್ಷ್ಮಣ, ಸೀತೆಯರ ಒಂದು ವೈಟ್ ಮಾರ್ಬಲ್ ಸ್ಟ್ಯಾಚ್ಯೂ ಇರುತ್ತೆ. ಹನುಮಾನ್ ಟೆಂಪಲ್ ಇರುತ್ತೆ. ಹನುಮಾನ್ ಟೆಂಪಲಿಂದ ಹೊರಗಡೆ ಬಂದರೆ ಶಿಮ್ಲಾ ವ್ಯೂ ಅಂತೂ ತುಂಬ ಅಮೇಝಿಂಗ್ ಆಗಿದೆ. ಸೊ ಶಿಮ್ಲಾಗೆ ಬಂದರೆ ಸಂಕಟ್ ಮೋಚನ್ ಹನುಮಾನ್ ಟೆಂಪಲನ್ನು ಮಿಸ್ ಮಾಡದೆ ವಿಸಿಟ್ ಮಾಡಿ. ತುಂಬ ಒಳ್ಳೆ ಪ್ಲೇಸ್. ಮನಾಲಿ ಟು ಶಿಮ್ಲಾ ನಿಮಗೆ ನಾನ್ ಸ್ಟಾಪ್ ಆದರೆ ಜಸ್ಟ್ 5 hours ಅಲ್ಲೇ ರೀಚ್ ಆಗ್ತೀರಾ. ನಾವೊಂದು 2 to 3 ಸ್ಟಾಪ್ಸ್ ಮಧ್ಯ ಕೊಟ್ಟಿದ್ದರಿಂದ ಮಾರ್ನಿಂಗ್ 9ಗೆ ಬಿಟ್ಟಿದ್ದಕ್ಕೆ ಈವ್ನಿಂಗ್ 6 o'clockಗೆ ನಾವು ಶಿಮ್ಲಾ ಹೋಟೆಲ್ಗೆ ರೀಚ್ ಆದ್ವಿ. ಇದು ವೆಲ್ಕಮ್ ಪ್ಯಾರಡೈಸ್ ಅಂತ ಹೋಟೆಲ್ ಹೆಸರು. ಇದು ಆಲ್ಮೋಸ್ಟ್ 6 months ಆಗಿದೆ ಅಷ್ಟೇ ಓಪನ್ ಆಗಿ. ತುಂಬಾ ಚೆನ್ನಾಗಿದೆ. ಇಲ್ಲಿಂದ ಮಾಲ್ ರೋಡ್ಗೆ ಜಸ್ಟ್ 3 to 4 kilometers ಅಷ್ಟೇ. ನಿಮಗೆ ಕಂಪ್ಲೀಟ್ ನಮ್ಮ ರೂಮ್ ಟೂರ್ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ.
ಸೊ ಇದು ಹೋಟೆಲ್ ಗಾರ್ಡನಿಂದ ಶಿಮ್ಲಾ ಸಿಟಿ ವ್ಯೂ, ನೈಟ್ ವ್ಯೂ ಅನ್ನೋದು ತುಂಬ ಅಮೇಝಿಂಗ್ ಆಗಿದೆ. ಸೊ ನೋಡಿ, ಎಂಜಾಯ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಶಿಮ್ಲಾ ರೂಮ್ ಟೂರ್ ಇರುತ್ತೆ, ಶಿಮ್ಲಾ ಸೈಟ್ ಸೀಯಿಂಗ್, ಕುಫ್ರಿ ಸಿಟಿ ಟೂರ್ ಕಂಪ್ಲೀಟ್ ಆಗಿರುತ್ತೆ. ಮನಾಲಿ ಸೀರೀಸ್ ತಪ್ಪದೆ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಸಿ ಯು. ಬಾಯ್.